ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಡೇ 7 ನಂದು ಏನೇನಾಯಿತು ಈ ದಿನ ಅಂತಂದು ಎಲ್ಲರಿಗೂ ಹೇಳ್ತೀನಿ. ಅದಕ್ಕಿಂತ ಮೊದಲು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರ್ತೀನಿ. ಮತ್ತು ಸ್ಪೆಷಲ್ಲಾಗಿ ಏನಂತಂದರೆ ಇವತ್ತು ಹ್ಯಾಪಿ ವುಮೆನ್ಸ್ ಡೇ. ಎಲ್ಲರಿಗೂ ವುಮೆನ್ಸ್ ಡೇದ ಶುಭಾಶಯಗಳು ಹೇಳ್ತಾ, ಮತ್ತು ಏನಂತಂದ್ರೆ ಕೆಲವೊಬ್ಬರು ಜಾಬ್ ಮಾಡ್ತಾರೆ ಹೆಣ್ಮಕ್ಳು, ಅದು ಗ್ರೇಟ್. ಮತ್ತು ಕೆಲವೊಬ್ಬರಿಗೆ ಮದುವೆ ಆಗಿರ್ತೈತಿ, ಮನೆಯಲ್ಲಿಗೆ ಕೆಲಸ ಮಾಡೋಕ್ಕಾಗಲ್ಲ, ಮನೆಯಲ್ಲೇ ಇರಬೇಕಾಗತ್ತೆ. ಅದು ಎಲ್ಲದಕ್ಕಿಂತನೂ ದೊಡ್ಡ ಜಾಬ್ ಅಂದರೆ ಹೌಸ್ ವೈಫ್ ಅಂತನ, ಅದು ಜಾಬನ. ಯಾಕಂದರೆ ಎಲ್ಲ ಮಕ್ಕಳನ್ನ ಆಯಿತು ಮನೆಯಲ್ಲಿ ಎಲ್ಲರನ್ನೂ ಒಂದು ಶಿಸ್ತಿನಿಂದ ಮತ್ತು ಮನೆಯನ್ನೆಲ್ಲ ಡಿಸಿಪ್ಲಿನ್, ಮನೆಯನ್ನೆಲ್ಲ ನೋಡ್ಕೊಂಡು ಹೋಗೋದು ಅಂತಂದ್ರೆ ಅದು ದೊಡ್ಡ ಕೆಲಸನ ಅಂತಲೇ ಅನ್ಕೋಬೋದು. ಅದಕ್ಕೆ ಹಾಗಾಗಿ ಹೌಸ್ ವೈಫ್ ಇದ್ದವರು ಯಾರು ಏನು ರಿಗ್ರೆಟ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಅದು ಒಂದು ದೊಡ್ಡ ಜಾಬನ್ನೇ ಅಂದ್ಕೊಂಡು ನಮ್ಮ ಲೈಫನ್ನ ನಾವು ಎಂಜಾಯ್ ಮಾಡ್ಕೊತ ಖುಷಿಯಾಗಿರ್ಬೇಕಂತಂದು ಹೇಳ್ತೀನಿ. ಇವತ್ತೇನಂತಂದ್ರೆ ನಾನು ಅಡುಗೆ ಮನೆ ಕ್ಲೀನ್ ಮಾಡತ್ತಿದ್ದೆ. ಯಾಕಂದರೆ ಯುಗಾದಿ ಹಬ್ಬಕ್ಕೆಲ್ಲ ಡೀಪ್ ಕ್ಲೀನ್ ಮಾಡ್ಬೇಕಂತಂದು ಫಸ್ಟೆಲ್ಲ ಸಾಮಾನೆಲ್ಲ ಹೊರಗಡೆ ಇಟ್ಬಿಟ್ಟಿದ್ದೆ. ಅಡುಗೆ ಮನೆಯಾಗಿನವೆಲ್ಲ ನೀಟಾಗಿ ಹೊರಗಿಟ್ಟು, ಅದಕ್ಕಿಂತ ಮೊದಲು ಫಸ್ಟ್ ನಾಷ್ಟ ಮಾಡಬೇಕಲ್ಲ, ಮಕ್ಕಳಿಗೆ ಹಸುವಾಗಿಬಿಡ್ತೈತಿ ನಾ ಕೆಲಸ ಮಾಡ್ಕೊತ ಕುಂತ್ರೆ ಅಂತಂದು ನಾಷ್ಟಕ್ಕೆಲ್ಲ ರೆಡಿ ಮಾಡತ್ತಿದ್ದೆ. ಅವಲಕ್ಕಿ ರೆಡಿ ಮಾಡ್ಕೊಳತ್ತಿದ್ದೆ ನಾಷ್ಟನ. ಮತ್ತು ಸಂಡೇನೂ ಒಂದಿತ್ತು, ಹಾಗಾಗಿ ಮಕ್ಕಳದ್ದು ಸ್ಕೂಲ್ ರಜೆ ಇರ್ತೈತಿ, ಡಬ್ಬಿ ಕಟ್ಟೋ ಅವಶ್ಯಕತೆ ಇರಲ್ಲ ಅಂತಂದು ಎಲ್ಲನೂ ಕ್ಲೀನಾಗಿ ಹೊರಗಿಟ್ಟಿದ್ದೆ. ಸ್ವಚ್ಛಂಗೆ ಕ್ಲೀನ್ ಮಾಡಿ ಒಂದು ಭಾಳ ಇದ್ದವು ಬಾಂಡೆ ಸಾಮಾನೆಲ್ಲ ತೊಳ್ಯಾಕಂತಂದು ಎಲ್ಲರಿಗೂ ಯಾರ್ಯಾರು ಕೆಲ್ಸಕ್ಕೆ ಬರ್ತಾರಂತ ಕೇಳಿದೆ, ಯಾರೂ ಬರಲಿಲ್ಲ. ಹಾಗಾಗಿ ನನಗಂತೂ ಬಿಡುಗಡೆ ಇದ್ದಿದ್ದಿಲ್ಲಲ್ಲ, ಹಾಗಾಗಿ ಎಲ್ಲನೂ ಸ್ವಚ್ಛಂಗೆ ತೊಳೆದೆ. ಅದ್ರ ಜೊತೆಗೆ ನಾ ತೊಳೆದು ಕೊಟ್ಟೆ. ನಮ್ಮ ಅತ್ತೆಯವರೆಲ್ಲ ನೀಟಾಗಿ ಒರೆಸಿ ಎಲ್ಲ ರೂಮ್ ಒಳಗಡೆ ನೀಟಾಗಿ ಡಬ್ಬಾಕಿದ್ರು, ನೀರು ಯಾವುದು ಇರ್ಲಾರ್ದಂಗೆ. ಇಷ್ಟು ತೊಗೊಂಡು ಸಾಮಾನು ಇದ್ದು ನೋಡ್ರಿ, ಒಬ್ಬಾಕೆ ತಿಕ್ಕೀನಿ. ಹಾಗಾಗಿ ಮಧ್ಯಾಹ್ನ ಅಡುಗೆ ಮಾಡೋಕ್ಕಾಗಲಿಲ್ಲ, ಹೋಟೆಲಿಂದ ತೊಗೊಂಡು ಬರ್ರಿ ಅಂತಂದು ಹೇಳಿದ್ದೆ ನಮ್ಮ ಮನೆಯವರಿಗೆ. ಹಾಗಾಗಿ ಹುಡುಗರು ಮಮ್ಮಿ ನಂಗೆ ಪಲಾವ್ ಬೇಡ ಪುರಿ ಬೇಕು ಅಂತಂದಿದ್ರು. ಹಾಗಾಗಿ ಎಲ್ರಿಗೂ ಪುರಿ ತರಿಸಿದ್ವಿ. ಪುರಿನ ಎಲ್ಲರೂ ತಿಂದು ಮತ್ತು ಇನ್ನೊಂದಿಷ್ಟು ಬಾಂಡೆ ಸಾಮಾನಿದ್ದು, ಹಾಗಾಗಿ ಗ್ಯಾಸ್ ಕಟ್ಟಿ ಕಿಟಕಿ ಅದನ್ನೆಲ್ಲ ಒರೆಸ್ಕೊಂಡು ನೀಟಾಗಿ ಇದನ್ನು ಮಾಡಿದೆ. ನೋಡಿರಿ ಇಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡೀನಿ, ಕಿಟಕಿ ಎಲ್ಲ ಒರೆಸಿದೆ. ಅದಾದಮೇಲೆ ಏನು ಮಾಡಿದೆ ಅಂತಂದ್ರೆ ಜೋಡಿಸ್ಕೋಬೇಕಲ್ಲ ಅವನ್ನೆಲ್ಲ, ರೇಷನೆಲ್ಲ ಹಾಕಿ ಅದರೊಳಗಡೆ ಹಾಕಿ ನೀಟಂಗೆ ಮತ್ತು ಹೊಂದಿಸಿದೆ. ಹೊಂದ್ಸೋದ್ರಾಗ ಟೈಮೆಲ್ಲ ಸಾಯಂಕಾಲ ಆಗಿಬಿಟ್ಟಿತ್ತು. ಸಾಯಂಕಾಲ ಆಗಿ ಟೈಮೆಲ್ಲ ಇಷ್ಟೊತ್ತಾಗಿತ್ತು, ನೈಟೆಲ್ಲ ಈ ಥರ ಹೊಂದ್ಸೀನಿ. ಹಾಗೆ ಇನ್ನೊಂದು ಏನು ಅಂತಂದರೆ, ನೀವು ಎಲ್ಲರೂ ವೀಡಿಯೋ ನೋಡೋರು ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್. ಥ್ಯಾಂಕ್ ಯು ಅಂತಂದು